ಬಂಧುಗಳೇ ನಮಸ್ಕಾರ. ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನವೆಂಬರ್ ತಿಂಗಳು ಬರ್ತಾ ಇದೆ. ನಾವು ಕನ್ನಡಿಗರೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭ. ಈಗ ಏಕೀಕರಣವಾಗಿ 70 ವರ್ಷಕ್ಕೆ ನಾವೀಗ ಕಾಲಿಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಿಗರು ಇವತ್ತು ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದಷ್ಟು ಕನ್ನಡಿಗರ ಮತ್ತೆ ಕನ್ನಡ ಮತ್ತೆ ಕರ್ನಾಟಕ ಈ ಕನ್ನಡಿಗರ ಹಿತಾಸಕ್ತಿಗೆ ಪೂರಕವಾದಂತಹ ನೀತಿ ಮತ್ತು ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡವನ್ನ ಏರ್ತಕ್ಕಂಥ ಒಂದು ಹೋರಾಟವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ರೂಪಿಸಬೇಕು ಅಂತೇಳಿ ನವೆಂಬರ್ ತಿಂಗಳಲ್ಲಿ ನಾವು ಕಳೆದ 6-7 ತಿಂಗಳಿಂದನೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಮತ್ತೆ ಕರ್ನಾಟಕ ಕನ್ನಡಿಗರ ಹಿತಾಸಕ್ತಿ ಕೇವಲ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಬಾರದು. ಹಲವಾರು ವರ್ಷಗಳಿಂದ ಈ ಕನ್ನಡ ನಾಡು ನುಡಿ ಜಲ ಇವೆಲ್ಲವನ್ನ ಉಳಿಸೋದಕ್ಕೋಸ್ಕರ ಸಾವಿರಾರು ಕನ್ನಡ ಹೋರಾಟಗಾರರು ಕನ್ನಡಿಗರು ಹೋರಾಟವನ್ನ ಮಾಡಿಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಪಕ್ಷಗಳ ಜನರು ಕೂಡ ಆ ಸಂದರ್ಭದಲ್ಲಿ ಕನ್ನಡಿಗರ ಹಿತಾಸಕ್ತಿಗಾಗಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಸೇರಿಸಿಕೊಂಡು ನಾವು ಈ ಒಂದು ಕನ್ನಡದ ಹೋರಾಟವನ್ನ ಮಾಡಬೇಕು. ಕನ್ನಡಿಗರ ಕರ್ನಾಟಕದ ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ನೀತಿ ಮತ್ತು ಯೋಜನೆಗಳನ್ನ ಸರ್ಕಾರ ರೂಪಿಸೋದಕ್ಕೆ ಒತ್ತಡವನ್ನ ಏರ್ತಕ್ಕಂಥ ಈ ಹೋರಾಟದಲ್ಲಿ ಎಲ್ಲ ಕನ್ನಡಿಗ ಹೋರಾಟಗಾರರನ್ನ ರಾಜಕೀಯ ಮತ್ತು ಸಾಮಾಜಿಕ ಪಕ್ಷಗಳ ಮುಖಂಡರುಗಳನ್ನೆಲ್ಲ ಸೇರಿಸಿಕೊಂಡು ಈ ಒಂದು ಹೋರಾಟವನ್ನ ಮಾಡ್ಬೇಕಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರ್ಧರಿಸಿತ್ತು. ಆ ಹಿನ್ನೆಲೆಯಲ್ಲಿ ಕಳೆದ 18ನೇ ತಾರೀಕು ಶನಿವಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದ್ರೆ ಕೇವಲ ಇದು ಪಕ್ಷಾತೀತವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ, ಆದ್ರೆ ನಮ್ಮ ಪಕ್ಷದ ವತಿಯಿಂದ ಒಂದು ಸಭೆಯನ್ನ ಗಾಂಧಿ ಭವನದಲ್ಲಿ ನಾವು ಆಯೋಜನೆ ಮಾಡಿದ್ವಿ 18ನೇ ತಾರೀಕು ಶನಿವಾರ. ಆ ಸಭೆಗೆ ಕನ್ನಡದ ಕಟ್ಟಾಳುಗಳಾಗಿರ್ತಕ್ಕಂಥ ಜಾಣಗೆರೆ ವೆಂಕಟರಾಮಯ್ಯನವರು ಮತ್ತು ಸಾರಾ ಗೋವಿಂದ್ರವರು, ರಕ್ಷಣಾ ವೇದಿಕೆಯ ಹಲವಾರು ಮುಖಂಡರುಗಳು, ಶಿವರಾಮಗೌಡರು, ಅರುಣ್ ಜಾಗಲ್ಲು, ಈ ತರದ ಕನ್ನಡ ಪಕ್ಷದ ಪುರುಷೋತ್ತಮ್ ಸರ್ ಅವರು, ಹೀಗೆ ಹಲವಾರು ಜನರು ಆ ದಿನ ನಮ್ಮ ಜೊತೆಯಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಬಂದು ಹಲವಾರು ಜನರು ನಾನಾ ತರದ ಹಲವಾರು ಕನ್ನಡ ಕೇಂದ್ರಿತವಾದಂತಹ ನೀತಿ ಯೋಜನೆಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಹಲವಾರು ಸೂಕ್ತವಾದಂತಹ ಸಲಹೆಗಳನ್ನು ಅವತ್ತು ಕೊಟ್ಟರು. ಆವತ್ತು ಮೀಟಿಂಗ್ ನಲ್ಲಿ ಆದಂತಹ ಒಂದು ನಿರ್ಧಾರಗಳ ಅನುಸಾರ ನಾವು ಈ 25ನೇ ತಾರೀಕು ನಾಡಿದ್ದ ಶನಿವಾರ ಮತ್ತೊಮ್ಮೆ ಸಭೆ ಸೇರೋದ್ರ ಮುಖಾಂತರ ಈ ಸಭೆಗೆ ರಾಜ್ಯದ ಎಲ್ಲ ಕನ್ನಡ ಪರ ಹೋರಾಟಗಾರರನ್ನ ಮತ್ತೆ ಕನ್ನಡ ಮನಸ್ಸುಗಳನ್ನ ನಾವು ಈ ಸಭೆಗೆ ಆಹ್ವಾನಿಸಿ ಅವರಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಮತ್ತೆ ಈಗಾಗಲೇ ನಾವು ಶನಿವಾರ ಒಂದಷ್ಟು ಸರ್ಕಾರಕ್ಕೆ ಯಾವೆಲ್ಲ ಹಕ್ಕೊತ್ತಾಯಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನ ಆಗಿತ್ತು. ಆ ಒಂದು ಹಕ್ಕೊತ್ತಾಯಗಳೇನಿದಾವೆ ಆ ಹಕ್ಕೊತ್ತಾಯಗಳನ್ನ ಬರ್ತಕ್ಕಂಥ ಎಲ್ಲ ಸಂಘಟನೆಗಳ ಹೆಸರುಗಳನ್ನ ಲೆಟರ್ ಹೆಡ್ ಅಲ್ಲಿ ಮತ್ತೆ ಒಂದು ಜನರಲ್ ಲೆಟರ್ ಹೆಡ್ ನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಅದನ್ನ ಸಲ್ಲಿಸಬೇಕು, ಒಂದು ಸಭೆಯನ್ನ ಮಾಡಬೇಕು ಅಂತೇಳಿ ಅವತ್ತು ಶನಿವಾರ ತೀರ್ಮಾನ ಆಗಿತ್ತು. ಆ ನಿಟ್ಟಿನಲ್ಲಿ ಈಗ 2ನೇ ಸಭೆ ನಾಡಿದ್ದು 25ನೇ ತಾರೀಕು ಶನಿವಾರ ಆ ಸಭೆ ನಿರ್ಧಾರ ಆಗಿದೆ. ಈ ಸಭೆನ ಕ್ಯೂನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಭವನ ಅಲ್ಲೊಂದು ಇದಿದೆ, ಅಲ್ಲಿ ನಾವು ಈ ಸಭೆಯನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಅಡ್ರೆಸ್ ಕೂಡ ಹಾಕಿದ್ದೀನಿ. ಅಲ್ಲಿ ಸಭೆ ನಿರ್ಧರಿಸಲಾಗಿದೆ. ಹಲವಾರು ಜನ ಕನ್ನಡ ಹೋರಾಟಗಾರರು ಇದಕ್ಕೆ ಬರ್ತಾ ಇದ್ದಾರೆ. ಕಳೆದ ಸಭೆಯ ಅಧ್ಯಕ್ಷತೆಯನ್ನ ಕನ್ನಡಕ್ಕಾಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಜಾಣಗೆರೆ ವೆಂಕಟರಾಮಯ್ಯನವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈಗಲೂ ಕೂಡ ಅವರು ಮತ್ತೆ SGS ಇವರೆಲ್ಲರ ಒಂದು ಮುಖಂಡತ್ವದಲ್ಲಿ ಈ ಸಭೆ ನಡೀತಾ ಇದೆ. ಮತ್ತೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡ್ತಕ್ಕಂಥ ನಿಯೋಗದ ಮುಖಂಡತ್ವವನ್ನು ಕೂಡ ಅವರೇ ವಹಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಕನ್ನಡ ಹೋರಾಟಗಾರರು ಮತ್ತು ಕನ್ನಡ ಮನಸ್ಸುಗಳು ದಯವಿಟ್ಟು ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಮನವಿ ಮಾಡೋದಕ್ಕೆ ನಾನು ಇವತ್ತು ಲೈವ್ ಬಂದಿದ್ದೀನಿ. ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳಿ ಏನು ಹಕ್ಕೊತ್ತಾಯಗಳು ಏನನ್ನು ನಾವು ಕೇಳ್ತಾ ಇದ್ದೀವಿ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣ ಆಗಿ 70 ವರ್ಷಕ್ಕೆ ನಾವು ಕಾಲಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನ ನಾನು ನಿಮ್ ಗಮನಕ್ಕೆ ಈಗಲೇ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಾವು ಇಲ್ಲಿ 12 ಅಂಶಗಳನ್ನ ಸರ್ಕಾರಕ್ಕೆ ನಾವೀಗ ಕೇಳಬೇಕು, ಹಕ್ಕೊತ್ತಾಯ ಮಾಡ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಕಳೆದ ಶನಿವಾರ ಆದಂತಹ ಚರ್ಚೆಯಲ್ಲಿ ಹಲವಾರು ಕನ್ನಡ ಹೋರಾಟಗಾರರು ಎಲ್ಲ ಸೇರಿ ಮಾಡಿದಂತಹ ತೀರ್ಮಾನಗಳಲ್ಲಿ ಇವನ್ನು ಅಂತಿಮಗೊಳಿಸಿಕೊಳ್ಳಲಾಗಿತ್ತು. ಹಾಗಾಗಿ 12 ಹಕ್ಕೊತ್ತಾಯಗಳ ಅಂಶಗಳನ್ನ ನಾನೀಗ ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇ ಹಕ್ಕೊತ್ತಾಯ ದ್ವಿಭಾಷಾ ನೀತಿ. ಕರ್ನಾಟಕದಲ್ಲಿ ಒಂದು ಭಾಷೆಯಾಗಿ ಕನ್ನಡ ಕಡ್ಡಾಯವಾಗಿರುವಂತಹ ದ್ವಿಭಾಷಾ ನೀತಿಯನ್ನು ಮುಂಬರುವ ಶೈಕ್ಷಣಿಕ ವರ್ಷದಿಂದಲೇ ಜಾರಿ ಮಾಡಬೇಕು. ದ್ವಿಭಾಷಾ ನೀತಿಯನ್ನ ಜಾರಿ ಮಾಡುವಂತದ್ದು ಮೊದಲನೆಯ ಆದ್ಯತೆಯ ಒಂದು ಅಂಶ. ಎರಡನೇದಾಗಿ ಕರ್ನಾಟಕ ನೆಲದ ಎಲ್ಲ ಉದ್ಯೋಗಗಳಲ್ಲಿ 80% ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಿಡುವ ಸ್ಥಳೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ತರಬೇಕು. ಕನ್ನಡಿಗರಿಗೆ ಉದ್ಯೋಗವನ್ನು ಮೀಸಲಿಡ್ತಕ್ಕಂತಹ ಒಂದು ಸ್ಥಳೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ತರಬೇಕು ಅಂತಕ್ಕಂಥದ್ದು ಎರಡನೇ ಅಂಶ. ಹಾಗೆ ನಾಡಿನ ಅಗ್ರಗಣ್ಯ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರಾದಂತಹ ರಾಷ್ಟ್ರಕವಿ ಕುವೆಂಪುರವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನವನ್ನ ರಾಜ್ಯ ಸರ್ಕಾರ ನಡೆಸಬೇಕು. ಕೇಂದ್ರ ಸರ್ಕಾರಕ್ಕೂ ಕೂಡ ಅದನ್ನ
ಮಾತಾಡೋದ್ರ ಮುಖಾಂತರ ಏನು ನಮ್ಮ ನಾಡಿನ ಏನು ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪುರವರಿಗೆ, ಕರ್ನಾಟಕದ ಅಗ್ರಗಣ್ಯ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಕುವೆಂಪುರವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದು 3ನೇ ಅಂಶವಾಗಿದೆ. 4ನೇದು ವಿವಿಧ ರಾಜ್ಯಗಳ ನಡುವಿನ ಜಲ ವಿವಾದಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಮಗ್ರ ಜಲನೀತಿಯನ್ನು ರೂಪಿಸಲು ಒಕ್ಕೂಟ ಸರ್ಕಾರಕ್ಕೆ ಆಗ್ರಹಿಸಬೇಕು ಮತ್ತು ಅಕ್ಕಪಕ್ಕದ ರಾಜ್ಯಗಳ ಮುಖಂಡರೊಂದಿಗೆ ಚರ್ಚಿಸಿ ಸರ್ವಪಕ್ಷಗಳ ನಿಯೋಗವನ್ನು ಪ್ರಧಾನ ಬಳಿಗೆ ಒಯ್ಯಬೇಕು. ಏನು ಇವತ್ತು ಹಲವಾರು ಕಾವೇರಿ, ಕೃಷ್ಣೆ ಇತ್ಯಾದಿ ಹಲವಾರು ಜಲ ವಿವಾದಗಳು, ಮಾದಾಯಿ, ಇವೆಲ್ಲ ಜಲ ವಿವಾದಗಳು ಇನ್ನೂ ಕೂಡ ಕನ್ನಡಿಗರಿಗೆ ಪಾಲಿಗೆ ದಕ್ಕಬೇಕಾಗಿರ್ತಕ್ಕಂಥ, ಕನ್ನಡಿಗರಿಗೆ ನ್ಯಾಯಯುತವಾಗಿ ಸೇರ್ಬೇಕಾಗಿರ್ತಕ್ಕಂಥ ಅವರ ಹಕ್ಕಿನ ಪ್ರಮಾಣದ ನೀರನ್ನ ಇವತ್ತು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಜಲ ವಿವಾದಗಳೇನಿದಾವೆ ಅದನ್ನ ಬಗೆಹರಿಸಿ ಆ ಜಲ ವಿವಾದಗಳಲ್ಲಿ ಕನ್ನಡಿಗರ ಹಿತರಕ್ಷಣೆಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಪುಗಳನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಯತ್ನಗಳು, ತೀರ್ಪು ಮತ್ತೆ ನ್ಯಾಯವನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಒಂದು ಅಂಶವನ್ನ ನಾವಿಲ್ಲಿ ಸೇರಿಸಿದೀವಿ. ಅದಕ್ಕೆ ಸರ್ಕಾರಕ್ಕೆ ಆಗ್ರಹಿಸ್ತಕ್ಕಂಥ ಅಂಶ. ಹಾಗೆ ಬೆಂಗಳೂರಿನಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಗಂಭೀರವಾದ ವಿಚಾರ. ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದ ಸ್ಥಾಪನೆಗೆ ಹಕ್ಕೊತ್ತಾಯ ಮಂಡಿಸಬೇಕು. ಇವತ್ತು ನೋಡಿ, ಇವತ್ತು ನಡೀತಾ ಇರ್ತಕ್ಕಂಥ ಅನ್ಯಾಯ, ಮೋಸ, ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆ ಇವೆಲ್ಲ ವಿಚಾರಗಳಲ್ಲಿ ಇವತ್ತು ಹಣ ಇರುವಂತ ಜನರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೂ ಹೋಗಿ ಕೊನೆಯದಾಗ ಸುಪ್ರೀಂ ಕೋರ್ಟ್ ತನಕನೂ ಹೋಗಿ ಅವರು ಭ್ರಷ್ಟರು, ದುಷ್ಟರು, ಅಕ್ರಮ ಮಾಡಿದಂತಹ, ಅನ್ಯಾಯ ಮಾಡಿದಂತಹ ದುಡ್ಡಿರುವಂತ ಜನರು, ಬಲಿಷ್ಠರು, ಅವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಪರವಾಗಿ ನ್ಯಾಯವನ್ನ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾಮಾನ್ಯ ಜನರು ಇವತ್ತು ಡೆಲ್ಲಿಗೆ ಹೋಗಿ ನ್ಯಾಯ ಪಡ್ಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಇದೆಯಾ? ಇಲ್ಲ. ಹಾಗಾಗಿ ನಾವು ಕನ್ನಡಿಗರು, ನಮಗೆ ನ್ಯಾಯ ಸಿಗಬೇಕಂತ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ನ ಒಂದು ವಿಭಾಗೀಯ ಪೀಠವನ್ನ ಕರ್ನಾಟಕದಲ್ಲೇ ಸ್ಥಾಪಿಸಬೇಕು. ಅದು ದಕ್ಷಿಣ ಭಾಗದ ಎಲ್ಲ ಅಕ್ಕಪಕ್ಕದ ಎಲ್ಲ ರಾಜ್ಯಗಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಒಂದು ವಿಭಾಗೀಯ ಪೀಠವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿ ಅದನ್ನು ಕೂಡ ಒಂದು ಹಕ್ಕೊತ್ತಾಯವನ್ನ ನಾವೀಗ ಇದರಲ್ಲಿ ಸೇರಿಸಿದೀವಿ 6ನೇ ಅಂಶವಾಗಿ. ಹಾಗೆ 7ನೇದು, ರಾಯಚೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಸ್ಥಾಪಿಸಲು ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಏರಿ ಅದರ ಶೀಘ್ರ ಅನುಷ್ಠಾನಕ್ಕೆ ಕ್ರಮ ವಹಿಸಬೇಕು. ರಾಯಚೂರಿನಲ್ಲಿ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ನ ಸ್ಥಾಪಿಸಬೇಕು ಅಂತ ಹೇಳಿ ಒಕ್ಕೂಟ ಸರ್ಕಾರದ ಮೇಲೆ ಕ್ರಮ ಅನುಷ್ಠಾನಕ್ಕೆ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅಂತ ಹೇಳಿ ಅದೊಂದು ಅಂಶ ಇದರಲ್ಲಿ ಸೇರ್ಪಡೆ ಆಗಿದೆ. ಹಾಗೆ 8ನೇ ಅಂಶ ಏನು ಅಂತ ಅಂದ್ರೆ, ರೈಲ್ವೆ, ಬ್ಯಾಂಕು, ರಕ್ಷಣಾ ಇಲಾಖೆ ಸೇರಿದಂತೆ ಒಕ್ಕೂಟ ಸರ್ಕಾರದ ಎಲ್ಲ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿಪಡಿಸುವಂತೆ, ರಾಷ್ಟ್ರೀಯ ಉದ್ಯೋಗ ನೀತಿ ಜಾರಿಗೊಳಿಸುವಂತೆ ಒಕ್ಕೂಟ ಸರ್ಕಾರವನ್ನ ಆಗ್ರಹಿಸಬೇಕು. ಎಲ್ಲ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ಸಿಗಬೇಕು. ಈಗ ನಮ್ಮ ರಾಜ್ಯದಲ್ಲಿ ಆಗುವಂತಹ ಎಲ್ಲ ರೈಲ್ವೆ, ಬ್ಯಾಂಕು, ರಕ್ಷಣಾ ಇಲಾಖೆ ಎಲ್ಲ ಸೇರಿದಂತಹ ಕೆಲಸಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿ ಆಗಬೇಕು. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಉದ್ಯೋಗ ನೀತಿಯನ್ನ ಒಂದು ಜಾರಿ ಮಾಡಬೇಕು ಅಂತ ಹೇಳಿ ಈ ಒಂದು ನಾವು ಮೊನ್ನೆ ನಡೆದಂತಹ ಸಭೆಯಲ್ಲಿ ಈ ಒಂದು ಅಂಶವನ್ನ ಇದರಲ್ಲಿ ಸರ್ಕಾರಕ್ಕೆ ಹಕ್ಕೊತ್ತಾಯದಲ್ಲಿ ಸೇರಿಸಬೇಕು ಅಂತ ಹೇಳಿ 8ನೇ ಅಂಶವನ್ನಾಗಿ ಇಲ್ಲಿ ಸೇರಿಸಲಾಗಿದೆ. ಹಾಗೆ 9ನೇ ಅಂಶವಾಗಿ, ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ 3 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ರಾಜ್ಯದ ಯುವಜನರ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಮತ್ತು ಆಡಳಿತ ಸುಧಾರಣೆಗೆ ಮುಂದಾಗಬೇಕು. ನೋಡ್ತಾ ಇದೀವಿ ನಾವು ಎಷ್ಟೊಂದು ಜನರು ಉದ್ಯೋಗ, 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದಾವೆ, ಆ ಉದ್ಯೋಗ ಯಾರಿಗೂ ಕೊಡ್ತಾ ಇಲ್ಲ ಸರ್ಕಾರ. ಇದರಿಂದ ಕನ್ನಡಿಗರಿಗೆ ಉದ್ಯೋಗ ಇಲ್ದಂಗಾಗಿದೆ. ಮತ್ತೆ ಈ 3 ಲಕ್ಷ ಸರ್ಕಾರಿ ಹುದ್ದೆಗಳು ಏನಿದಾವೆ ಇದನ್ನ ಭರ್ತಿ ಮಾಡಿದ್ರೆ ಉದ್ಯೋಗ ಯಾರು ಸಿಗುತ್ತೆ? ಇದು 100% ಇದು ಕನ್ನಡಿಗರಿಗೆ ಸಿಗುವಂತ ಉದ್ಯೋಗಗಳು. ಹಾಗಾಗಿ ಸರ್ಕಾರ ಕೂಡಲೇ ಈ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡೋದ್ರ ಮುಖಾಂತರ ಕನ್ನಡಿಗ ಯುವ ಜನರಿಗೆ ಕೆಲಸ ಕೊಡುವಂತಹ, ಉದ್ಯೋಗ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಈ ಕೂಡಲೇ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ನಮ್ಮ ಹಕ್ಕೊತ್ತಾಯದ 9ನೇ ಅಂಶವನ್ನಾಗಿ ಸೇರಿಸಲಾಗಿದೆ. 10ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರುವವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಕೃಪಾಂಕ ಮತ್ತು ಮೀಸಲಾತಿ ನಿಗದಿ ಮಾಡಬೇಕು. ಇದು ಹಿಂದೆ ಇತ್ತು ಅಂತ ಕಾಣುತ್ತೆ. ನಮಗೆಲ್ಲ ಕಾಲೇಜಿಗೆ ಸೇರ್ಬೇಕಾದ್ರೆ ಮತ್ತೆ ಇದು ಮಾಡ್ಬೇಕಾದ್ರೆ ಇತ್ತು ಕನ್ನಡ ಮೀಡಿಯಂಗೆ ಆ ಕೃಪಾಂಕ, ಬಹುಶಃ ಅದನ್ನು ತೆಗೆದಿರು ಅಂತ ಕಾಣುತ್ತೆ. ಹಾಗಾಗಿ 10ನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರುವವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಕೃಪಾಂಕ ಮತ್ತು ಮೀಸಲಾತಿಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥ ಅಂಶವನ್ನ ಮತ್ತೊಮ್ಮೆ ಸರ್ಕಾರ ಅದನ್ನ ಮಾಡಬೇಕು ಅಂತ ಹೇಳಿ ನಾವು 10ನೇ ಅಂಶವನ್ನಾಗಿ ಇಲ್ಲಿ ಸೇರಿಸಿಕೊಂಡಿದ್ದೀವಿ. ಹಾಗೆ ರಾಜ್ಯದ ಸರ್ಕಾರಿ ಕನ್ನಡ ಮಾಧ್ಯಮಗಳ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವುದನ್ನು ಖಾತ್ರಿಪಡಿಸಲು ಅವುಗಳನ್ನು ಉನ್ನತೀಕರಣಗೊಳಿಸಬೇಕು. ಕನ್ನಡ ಉಳಿಬೇಕು ಅಂತ ಅಂದ್ರೆ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಶಾಲೆಗಳು
ಬೆಳಿಬೇಕು ಉಳಿಬೇಕು ಅಂತ ಅಂದ್ರೆ ಅಲ್ಲಿಗೆ ಮಕ್ಕಳು ಬರಂಗ ಆಗ್ಬೇಕು. ಮಕ್ಕಳು ಯಾವಾಗ ಬರ್ತಾರೆ? ಆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ಒಳ್ಳೆ ಮೇಸ್ಟ್ರುಗಳಿದ್ದಾರೆ, ಒಳ್ಳೆ ಪಾಠ ಮಾಡ್ತಾರೆ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಸರ್ಕಾರಿ ಶಾಲೆಗೆ ಹೋದ್ರೆ ಅಂದಾಗ ಮಾತ್ರ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ಅಂತ ಅಂದ್ರೆ ಸರ್ಕಾರಿ ಶಾಲೆ ಚೆನ್ನಾಗಿರ್ಬೇಕು. ಸರ್ಕಾರಿ ಶಾಲೆ ಚೆನ್ನಾಗಿರ್ಬೇಕು ಅಂತಂದ್ರೆ ಅವನ್ನ ಉನ್ನತೀಕರಣಗೊಳಿಸಬೇಕು. ಅದಕ್ಕೆ ಏನೆಲ್ಲ ಅಗತ್ಯತೆಗಳಿದಾವೆ ಅದನ್ನ ಪೂರೈಸತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡೋದ್ರ ಮುಖಾಂತರ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕು. ಸರ್ಕಾರಿ ಶಾಲೆ ಉಳಿಸೋದ್ರ ಮುಖಾಂತರ ಕನ್ನಡವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ಬೇಕಂತ ಹೇಳಿ ಈ ಒಂದು ಅಂಶವನ್ನ 11ನೇ ಅಂಶವನ್ನಾಗಿ ನಾವು ಅದಕ್ಕೆ ಈ ಒಂದು ಹಕ್ಕೊತ್ತಾಯದಲ್ಲಿ ಸೇರಿಸಿದ್ದೀವಿ. 12ನೇದು ಕೊನೆಯದಾಗಿ, ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವಾಗದ ರೀತಿಯಲ್ಲಿ ನಾಡಪರ ಹೋರಾಟಗಳನ್ನು ಮಾಡಿದ್ದಂತಹ ಸಂದರ್ಭಗಳಲ್ಲಿ ಹೋರಾಟಗಾರರ ಮೇಲೆ ದಾಖಲಿಸಿರುವಂತಹ ಮೊಕದ್ದಮೆಗಳನ್ನು ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ಮತ್ತು ಜನಪರ ಹೋರಾಟಗಾರರು ನ್ಯಾಯಾಲಯಗಳಿಗೆ ಅಲೆದಾಡುವುದನ್ನು ತಪ್ಪಿಸಬೇಕು. ಇದು ಬಹಳ ಮುಖ್ಯವಾಗಿರೋ ಅಂಶ. ಇವತ್ತು ಒಂದು ಸತ್ಯ ಇದೆ, ಏನಂತ ಅಂದ್ರೆ ಇವತ್ತು ಕನ್ನಡ ಪರ ಹೋರಾಟಗಾರರನ್ನ ಹಲವಾರು ಜನ ನಾನಾ ತರದಲ್ಲಿ ಆಳ್ಸೋದನ್ನ ಸುಮ್ಮನೆ ಅವರನ್ನ ಆಳ್ಸೋದು, ರೋಲ್ ಕಾಲು ಅದು ಇದು ಆಳು ಮೂಡು ಅಂತ. ಆದ್ರೆ ಇವತ್ತು ಕನ್ನಡ ಪರ ಹೋರಾಟಗಾರರು ಇಲ್ಲ, ಹಲವಾರು ಸಂದರ್ಭಗಳಲ್ಲಿ ಕನ್ನಡದ ಹಿತವನ್ನ ಕಾಪಾಡೋದಕ್ಕೆ ಅವರು ಮುಂದೆ ನಿಂತು ತಮ್ಮ ಹಲವಾರು ಕಷ್ಟ ನಷ್ಟಗಳನ್ನ ಲೆಕ್ಕಿಸದೆ ಹೋರಾಟವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ಮತ್ತೆ ಕನ್ನಡವನ್ನ ಬೇರೆ ಯಾವುದೋ ಒಂದು ಹಿಂದಿ ರಾಷ್ಟ್ರದ ಅಥವಾ ಹಿಂದಿ ರಾಜ್ಯದ ಜನರಿಗೆ ಅಡ ಇಡುವಂತ ಕೆಲಸವನ್ನ ನಮ್ಮ ರಾಜ್ಯವನ್ನ ಆಳಿರ್ತಕ್ಕಂಥ ಯಾವ್ದಾದ್ರೂ ಪಕ್ಷ ಅದನ್ನ ಮಾಡ್ಬಿಡ್ತಾ ಇತ್ತು. ಆದ್ರೆ ಇವತ್ತು ಕನ್ನಡ ಪರ ಹೋರಾಟಗಾರರು ಏನು ಒಂದು ಕೆಚ್ಚದೆಯಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಕನ್ನಡದ ವಿಚಾರವಾಗಿ, ಆ ಕಾರಣಕ್ಕಾಗಿ ಇವತ್ತು ಕನ್ನಡದ ಹಿತಾಸಕ್ತಿ ಬಗ್ಗೆ ಇನ್ನೂ ಕೂಡ ಸರ್ಕಾರಗಳು ಗಂಭೀರವಾಗಿ ಯೋಚನೆ ಮಾಡುವಂತಹ ಒಂದು ಇದು ಉಳ್ಕೊಂಡಿದೆ. ಸೊ ಅದಕ್ಕೆ ಮುಖ್ಯ ಕಾರಣ ಇವತ್ತು ಕನ್ನಡ ಪರ ಹೋರಾಟಗಾರರು. ಇಂತಹ ಕನ್ನಡ ಪರ ಹೋರಾಟಗಾರರಿಗೆ ಹಲವಾರು ಸಂದರ್ಭಗಳಲ್ಲಿ ಕನ್ನಡ ವಿಚಾರವಾಗಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಹಲವಾರು ಕೇಸುಗಳು ಹಾಕಿದ್ದಾರೆ. ಒಂದೊಂದು ಸಂಘಟನೆ ಜನರ ಮೇಲೆ 50-100 ಮುಖಂಡರುಗಳ ಮೇಲಂತೂ 50-100 ಕೇಸುಗಳು ಇವತ್ತು ಕನ್ನಡ ಪರ ಹೋರಾಟಗಾರರ ಮುಖಂಡರ ಮೇಲಿದ್ದಾವೆ. ಹಾಗಾಗಿ ಸರ್ಕಾರ ಕೂಡಲೇ ಅವ್ರವ್ರ ಪಕ್ಷ ಬಂದಾಗ ಯಾವ್ದಾವ್ದೋ ಕ್ರಿಮಿನಲ್ ಕೇಸುಗಳು, ಆ ಕೇಸುಗಳು, ಈ ಕೇಸುಗಳನ್ನೆಲ್ಲ ಅವ್ರ ಪಕ್ಷದ ಮುಖಂಡರ ಮೇಲೆ ಇರುವಂತ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೆಗಿತಾರಲ್ಲ, ಮೊದಲು ಕನ್ನಡ ಪರ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಕನ್ನಡದ ವಿಚಾರವಾಗಿ ಏನು ನ್ಯಾಯಯುತವಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ದೂರುಗಳು ಏನಿದಾವೆ ಆ ಸುಳ್ಳು ದೂರುಗಳನ್ನೆಲ್ಲ ತೆಗೆದುಕೋಬೇಕು. ಆ ಮುಖಾಂತರ ಕನ್ನಡ ಪರ ಹೋರಾಟಗಾರರ ಸ್ಥೈರ್ಯವನ್ನ ಅವರ ಸ್ಫೂರ್ತಿಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಮತ್ತೊಮ್ಮೆ ಏನು ಹೋರಾಟ ಮಾಡೋದೇ ಒಂದು ರೀತಿಯಲ್ಲಿ ಅವರ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಹಲವಾರು ಕಷ್ಟ ನಷ್ಟಗಳೊಂದಿಗೆ ಹೋರಾಟ ಮಾಡ್ತಾ ಇರ್ತಾರೆ. ಅವ್ರ ಮನೆ ಕೆಲಸ ಬಿಟ್ಟು ಬಂದು ಹೋರಾಟ ಮಾಡ್ತಾ ಇರ್ತಾರೆ. ಹೋರಾಟ ಮಾಡೋದ್ರ ಜೊತೆಗೆ ಕೋರ್ಟ್ಗಳಿಗೆ 50-100 ಕೇಸುಗಳನ್ನ ಹಾಕ್ಸ್ಕೊಂಡು ಕೋರ್ಟ್ಗೂ ಅಲಿಬೇಕು ಅಂತ ಅಂದ್ರೆ ಇದು ನಿಜಕ್ಕೂ ಯಾರೊಬ್ರು ಕೂಡ ಹೋರಾಟಕ್ಕೆ ಮುಂದಾಗದಿರ್ತಕ್ಕಂಥ ಒಂದು ಸಂದರ್ಭ ಬಂದ್ಬಿಡುತ್ತೆ. ಹಾಗಾಗಿ ನಾವು ಈ ಒಂದು 12ನೇ ಹಕ್ಕೊತ್ತಾಯದ ಅಂಶವಾಗಿ ಎಲ್ಲ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಸುಳ್ಳು ದೂರುಗಳೇನಿದಾವೆ ಆ ಸುಳ್ಳು ದೂರುಗಳನ್ನು ಸರ್ಕಾರ ವಾಪಸ್ ಪಡಿಬೇಕು. ಆ ಮುಖಾಂತರ ಕನ್ನಡ ಪರ ಹೋರಾಟಗಾರರಲ್ಲಿ ಹೋರಾಟದ ಒಂದು ಸ್ಥೈರ್ಯವನ್ನ ಸ್ಫೂರ್ತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಇಷ್ಟು 12 ಅಂಶಗಳನ್ನ ಸೇರಿಸಿ ಒಂದು ಹಕ್ಕೊತ್ತಾಯಗಳ ಮನವಿಯನ್ನ ನಾವೀಗ ಸಿದ್ಧ ಮಾಡಿದ್ದೀವಿ. ಸೊ ಹಾಗಾಗಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತೆ ಕನ್ನಡ ಮನಸ್ಸುಗಳಲ್ಲಿ ಪಕ್ಷಾತೀತವಾಗಿ ಸಾಮಾಜಿಕ ಹೋರಾಟಗಾರರು ಮತ್ತೆ ರಾಜಕೀಯ ಪಕ್ಷಗಳ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಒಂದು ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕನ್ನಡ ಕಟ್ಟುವಂತ ಕೆಲಸ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಏನು ನಾಡಿದ್ದು ಶನಿವಾರ ನಡೀತಾ ಇದೆ ಈ ಕಾರ್ಯಕ್ರಮ ಕ್ಯೂನ್ಸ್ ರಸ್ತೆ ಅಗ್ರಿಕಲ್ಚರಿಸ್ಟ್ ಭವನದಲ್ಲಿ, ದಯವಿಟ್ಟು ನೀವೆಲ್ಲರೂ ಬರಬೇಕು. ನೀವು ಯಾವುದೇ ಸಂಘಟನೆಯವರಾಗಿರ್ಲಿ, ನನಗೋ ಅಥವಾ ಈಗ ಅಲ್ಲಿರ್ತಕ್ಕಂಥ ನಾವು ಈಗಾಗಲೇ ಶೇರ್ ಮಾಡಿರ್ತಕ್ಕಂಥ ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಹಾಕ್ತೀನಿ. ಆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ನಾವು ಏನು ಈ ಹಕ್ಕೊತ್ತಾಯಗಳನ್ನ ಮಣಿಸಿದೀವಿ ಇವೆಲ್ಲ ಸರಿ ಅಂತ ನಿಮ್ಗೆ ಅನ್ಸಿದ್ರೆ, ಈ ನಾಡಿನ ವಿಚಾರವಾಗಿ ನಾಡಿನ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ತಕ್ಕಂಥ ವಿಚಾರವಾಗಿ ಇವೇನು ಅಂಶಗಳಿದಾವೆ ಇವೆಲ್ಲವೂ ಸರಿ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನ ಆ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಹಕ್ಕೊತ್ತಾಯಗಳ ಆ ಕರಡನ್ನ ನಿಮ್ಗೆ ಕಳಿಸಲಾಗುತ್ತೆ. ನಿಮ್ಮ ಸಂಘಟನೆಯ ಒಂದು ಲೆಟರ್ ಅಲ್ಲೇ ನೀವು ಆ ಕರಡನ್ನ ಪ್ರಿಂಟ್ ಮಾಡ್ಕೊಂಡು ತಗೊಂಬನ್ನಿ. ಅದನ್ನ ನಾವೆಲ್ಲರೂ ಸೇರಿ ಎಲ್ಲ ಸಂಘಟನೆಗಳ ರಾಜಕೀಯ ಪಕ್ಷಗಳ ಬೇರೆ ಬೇರೆ ಮನವಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ತಲುಪಿಸೋದ್ರ ಮುಖಾಂತರ ಇದರಲ್ಲಿರ್ತಕ್ಕಂಥ ಅಂಶಗಳನ್ನ ಅವರು ಕೂಡಲೇ ಪರಿಗಣಿಸಿ ಅದನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಆಗ್ರಹಿಸೋಣ. ಹಾಗಾಗಿ ನೀವೆಲ್ಲರೂ ದಯವಿಟ್ಟು ತಪ್ಪದೇ ಬರಬೇಕು. ನಾವು ಈಗ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದೀವಿ, ಇವೆಲ್ಲ ವಿಚಾರಗಳನ್ನ ನೀವು ಪರಿಗಣಿಸಿ ದಯವಿಟ್ಟು ಇದನ್ನ ಕೂಡಲೇ ಅನುಷ್ಠಾನಕ್ಕೆ ತಗೊಂಬನ್ನಿ ಅಂತ. ಇನ್ ಕೇಸ್ ಏನಾದರೂ ಅವರು ನವೆಂಬರ್ 70 ವರ್ಷದ ನಂತರವೂ ಕೂಡ ನಮ್ಮ ಬೇಡಿಕೆಗಳಿಗೆ ಇಷ್ಟೆಲ್ಲ ಬೇಡಿಕೆಗಳ ಕನ್ನಡದ ವಿಚಾರಗಳನ್ನ ಕನ್ನಡದ ವಿಚಾರವಾಗಿ ನೀತಿ ಮತ್ತು ಯೋಜನೆಗಳನ್ನು ರೂಪಿಸತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ, ನವೆಂಬರ್ 1ನೇ ತಾರೀಕು ಅದನ್ನ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ನಾವು ಖಂಡಿತವಾಗಿಯೂ ನವೆಂಬರ್ ತಿಂಗಳಲ್ಲಿ 15ರ ಸುಮಾರಿಗೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕನ್ನಡಿಗರ ಸಮಾವೇಶವನ್ನ ನಾವೆಲ್ಲರೂ ಸೇರಿ ಹಮ್ಮಿಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ನಾವು ಈ ಒಂದು ಅಂಶವನ್ನು ಕೂಡ ಅದರಲ್ಲಿ ಮನವಿನಲ್ಲಿ
ಸೇರಿಸಿದ್ದೀವಿ. ನೀವು ಈ ವಿಚಾರವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ ಸರ್ಕಾರ ಅಂತಂದ್ರೆ ನಾವು 15ನೇ ತಾರೀಕು ನವೆಂಬರ್ 15ರಲ್ಲಿ ಒಂದು ದೊಡ್ಡ ಕನ್ನಡಿಗರ ಸಮಾವೇಶವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕಾಗುತ್ತೆ ಅನ್ನುವಂತ ವಿಚಾರವನ್ನು ಕೂಡ ಸರ್ಕಾರಕ್ಕೆ ತಿಳಿಸಿ ಬಯಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಇದೆಲ್ಲ ಕೇವಲ ಇದು ನಾವು ಯಾರೋ 1-2 ಜನ ಸೇರ್ಕೊಂಡು ಮಾಡುವಂತದ್ದಲ್ಲ, ಇದು ಒಟ್ಟಾರೆ ಕನ್ನಡಿಗರ ವಿಚಾರ ಆಗಿರೋದ್ರಿಂದ ನಾವೆಲ್ಲ ಕನ್ನಡಿಗ ಮನಸ್ಸುಗಳು ಸೇರ್ಕೊಂಡು ಮಾಡಬೇಕಾಗಿರುವಂತದ್ದು, ಪಕ್ಷಾತೀತವಾಗಿ ಮಾಡಬೇಕಾಗಿರುವಂತ ಕೆಲಸ. ಹಾಗಾಗಿ ನಾವೆಲ್ಲ ಒಂದಷ್ಟು ಜನರು ಈಗಾಗಲೇ ಏನು ಇನಿಷಿಯೇಟ್ ಮಾಡಿದ್ದೀವಿ. ಇದಕ್ಕೆ ತಾವೆಲ್ಲರೂ ಯಾವುದೇ ಭಿನ್ನಾಭಿಪ್ರಾಯಗಳು, ಯಾವುದೇ ಸಂಘಟನಾ ಭಿನ್ನಾಭಿಪ್ರಾಯಗಳಿದ್ರು, ವ್ಯಕ್ತಿಗತ ಭಿನ್ನಾಭಿಪ್ರಾಯಗಳಿದ್ರು, ಈ ಒಂದು ಕಾಮನ್ ವಿಚಾರ ಏನಿದೆ ಈ ವಿಚಾರಕ್ಕೆ ಎಲ್ರು ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಹಾಗೇನೆ ಈ ವಿಚಾರ ಏನಿದೆ ಈ ವಿಚಾರವನ್ನ ಎಲ್ರಿಗೂ ತಲುಪುವಂಗೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಇದನ್ನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಬೇಕು. ಮತ್ತೆ ಹೆಚ್ಚೆಚ್ಚು ಕನ್ನಡ ಮನಸ್ಸುಗಳು, ಕನ್ನಡ ಹೋರಾಟಗಾರರು ಶನಿವಾರದ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 10 ಕ್ವೀನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಸಭಾಂಗಣಕ್ಕೆ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರ ಹೆಚ್ಚು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ನಾನು ಮನವಿ ಮಾಡ್ಕೊತಾ ನನ್ನ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.